ಗೆಲುವಿಗೆ ಶ್ರಮಿಸುವ ಧೀರರೇ. ವೇಷ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವಿಜಯ್ ಕುಮಾರ್ ಅಂಡ್ ಫ್ಯಾಮಿಲಿ, ಮೈಸೂರು. ಗುರುರಾಜ್, ಬೆಂಗಳೂರು. ಡಿವೈನ್ ಸ್ಪಾರ್ಕ್, ಸಿಂಗಪೂರ್. ನಮನ್, ಮೈಸೂರು. ಡಿವೈನ್ ಸ್ಪಾರ್ಕ್, ಕ್ಯಾನ್ಬೆರಾ, ಆಸ್ಟ್ರೇಲಿಯಾ. ಹರೀಶ್ ಪೈ, ದುಬೈ. ಕಳೆದ 17 ವರ್ಷಗಳಿಂದ ಪ್ರತಿ ಗುರುವಾರ ರಾತ್ರಿ ಗಂಟೆ 10ಕ್ಕೆ ಸಹಸ್ರಾರು ಮಂದಿ ಸದ್ಭಕ್ತರಲ್ಲಿ ಆತ್ಮಶಕ್ತಿ ಜಾಗೃತಿಯನ್ನು ಮೂಡಿಸುವ ಪರಮಪೂಜ್ಯ ಡಾಕ್ಟರ್ ಜಿ ಅವರ ಚೇತೋಹಾರಿ ಕಾರ್ಯಕ್ರಮದ ಪಾವನ ಸಂಚಿಕೆ ಇದಾಗಿದೆ. ಈ ಜಗತ್ತಿಂದು ಕೇವಲ ಮಾಯಾಲೋಕದಲ್ಲೇ ವಿಹರಿಸುತ್ತಿದೆ. ಆಧುನಿಕರಂತೂ ಹೆಚ್ಚಿನಂಶ ಸರ್ವದಾ ನಾನು, ನನ್ನದು, ನನ್ನಿಂದ, ನನ್ನಿಂದಲೇ, ನನ್ನಿಂದಾಗಿಯೇ, ನಮಗೆಲ್ಲರಿಗಾಗಿಯೇ, ನಮ್ಮಿಂದಲೇ ಎಂಬಿ ಗರಿಬಿರಿದ ಅಹಂಕಾರ, ಮಮಕಾರಗಳ ಸ್ವಾರ್ಥತೆ, ಸ್ವೈರತೆ, ಸಂಕುಚಿತತೆಗಳಿಂದಲೇ ಜಗದಗಲ ಯಥಾರ್ಥವಾಗಿ ಮೋಜಿನಿಂದಲೇ ಬಲು ವಿಧಗಳಿಂದ ಮೆರೆದಾಡುತ್ತಿದ್ದಾರೆ. ಪ್ರತಿ ಮಾನವನಲ್ಲಿ 93% ಜೈವಿಕ ಕ್ರಿಯೆಗಳ ರೂವಾರಿಯಾದ ದೇಹಕ್ಕೆ ವರ್ಚಸ್ಸಿನ ರುಮಾಲಾದ ದೇವರು ಪ್ರಾಣಶಕ್ತಿ. ಇಂದು ಎನರ್ಜಿ ಆಗಿರುವವನು ಯಾರ್ಯಾರಿಗೂ ಬೇಡದವನು ಎಂದಾಗಿ ಅನುದಿನದ ಅಲರ್ಜಿಯೇ ಆಗಿರುವುದು ನಿಜಕ್ಕೂ ವಿಚಿತ್ರವಾದರೂ ಸತ್ಯವಾಗಿದೆ. ಇಂಥ ಶೋಚನೀಯ ದುಸ್ಥಿತಿಯಿಂದ ಈ ಜಗತ್ತನ್ನು ಪಾರು ಮಾಡಲೆಂದೇ ಇದೇ ಜಗತ್ತಿಗೊಂದೇ ಆದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಕ್ಷೇತ್ರವಾದ ಈ ಡಿವೈನ್ ಪಾರ್ಕ್. ಇದಂತೂ ಜಗತ್ತಿಗೊಂದೇ ಆದ ಸ್ಪಿರಿಚುವಲ್ ಲ್ಯಾಬೋರೇಟರಿಯೇ ಆಗಿದೆ. ಸ್ಪಿರಿಚುವಲ್ ಹೀಲಿಂಗ್ ಹಾಸ್ಪಿಟಲ್ ಕೂಡ ಆಗಿದೆ ಎಂಬುದಂತೂ ತೆರೆದ ಸತ್ಯವಾಗಿದೆ. ಕಳೆದ 50 ವರ್ಷಗಳಿಂದ ಕೋಟಿಗಟ್ಟಲೆ ಸದ್ಭಕ್ತರನ್ನು ನಿರ್ಮಿಸಿದ ವಿಶೇಷ ಕೀರ್ತಿಗೆ ಪಾತ್ರವಾದ ಈ ಡಿವೈನ್ ಪಾರ್ಕ್ ಎಂಬುದಂತೂ ಡೈನಮಿಕ್ ಸ್ಪಿರಿಚುಯಾಲಿಟಿಯ ನಿತ್ಯ ಸತ್ಯ ಕೇಂದ್ರವಾಗಿದೆ. ಅಷ್ಟೇಕೆ ಸಾರ್ಥಕ ಸಾಧನಾ ಗರಡಿಯೇ ಆಗಿದೆ. ವೃತ್ತಿಯಲ್ಲಿ ಆಲೋಪತಿ ವೈದ್ಯರಾದ ಪೂಜ್ಯ ಡಾಕ್ಟರ್ ಜಿ ಬಿಎಸ್ಸಿ, ಎಂಬಿಬಿಎಸ್, FAGE ಇಲ್ಲಿನ ಆಡಳಿತ ನಿರ್ದೇಶಕರಾಗಿದ್ದರು. ಪ್ರವೃತ್ತಿಯಲ್ಲಿ ಅತ್ಯಪರೂಪದ ದೈವ ಸಾಕ್ಷಾತ್ಕಾರ ಪಡೆದು ಭಗವದಾನಂದ ಲೋಕದಲ್ಲೇ ಸದಾ ವಿಹರಿಸುವ ಅತ್ಯಪರೂಪದ ಆಧುನಿಕ ಸಂತ ಶ್ರೇಷ್ಠರೆಂಬುದು ವಿಚಿತ್ರವಾದರೂ ನಿಜವಾಗಿದೆ. ಜಗದಗಲ ಮೆರೆದಾಡುವ ಸಾಮಾನ್ಯ ಮಾನವರೆಲ್ಲರೂ ಇಲ್ಲಿಗೆ ಬಂದು ಕ್ರಮಬದ್ಧ ಸಾಧಕರಾಗಿ ನಿಜಕ್ಕೂ ಚೈತನ್ಯಶೀಲ ಮಾಧವರೇ ಆಗಿದ್ದಾರೆ.
ಕೋಟಿಗಟ್ಟಲೆ ನರರೆಲ್ಲರೂ ವ್ಯಕ್ತಿತ್ವ ವಿಕಸನಗೊಂಡು ಯಥಾರ್ಥ ಹರರೇ ಆಗಿದ್ದಾರೆ. ದೇವರು ದೇಗುಲಗಳಲ್ಲೆಲ್ಲ ಕೇವಲ ಇನರ್ಟ್ ಜಡಮೂರುತಿಯಂತೂ ಅಲ್ಲವೇ ಅಲ್ಲ. ನಿಜಕ್ಕೂ ಆತನಂತೂ ಸರ್ವದಾ ಆಲ್ ಅಲರ್ಟ್, ಚಿನ್ಮಯಿ ಸರ್ವಶಕ್ತನೇ ಹೌದು ಎಂಬುದನ್ನು ಕಳೆದ 60 ವರ್ಷಗಳಿಂದಲೂ ಸಾಕ್ಷಾತ್ತಾಗಿ ಅನುಭವಿಸಿ ಪ್ರತಿ ಕ್ಷಣವೂ ಬಗೆ ಬಗೆಯಲ್ಲಿ ಭಗವದಾನಂದ ಲೋಕದಲ್ಲೇ ವಿಹರಿಸುವ ಪೂಜ್ಯ ಡಾಕ್ಟರ್ ಜಿ ಕ್ಷಣ ಕ್ಷಣವೂ ದೇವರೆಲ್ಲರ ಮಧುರವಾಣಿಯ ದಿವ್ಯಾನಂದವನ್ನು ಆಲಿಸುತ್ತಲೇ ದೇವರೆಲ್ಲರ ಸಾಕ್ಷಾತ್ ದರ್ಶನವಾದ ಭವ್ಯಾನಂದದ ಸೌಭಾಗ್ಯದಿಂದಲೇ ನಲಿ ನಲಿದಾಡುವ ಸಂತ ಶ್ರೇಷ್ಠರೇ ಆಗಿರುವುದಂತೂ ಜಗದಗಲ ತಿಳಿಯದ ಪರಮ ಸತ್ಯವೇ ಆಗಿದೆ. ಈ ಡಿವೈನ್ ಪಾರ್ಕ್ನ ಸಕ್ರಿಯ ಶಾಖೆಗಳಾಗಿ 100 ವಿವೇಕ ಜಾಗೃತ ಬಳಗಗಳು, ಡಿವೈನ್ ಸ್ಪಾರ್ಕ್ಸ್, ಜಗದಗಲ ಕಂಗೊಳಿಸಿ ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ, ಆತ್ಮೋದ್ಧಾರ ಹಾಗೂ ಲೋಕೋದ್ಧಾರಗಳ ಪವಿತ್ರ ಕೈಂಕರ್ಯವನ್ನೇ ನಗು, ನಯ, ನಲಿವಿನಿಂದಲೇ ಹಲವಾರು ವರ್ಷಗಳಿಂದಲೂ ಮಾಡುತ್ತಲೇ ಬಂದಿವೆ. ಇಂಥ ಬೆಳವಣಿಗೆಯಂತೂ ನಿಜಕ್ಕೂ ಕಣ್ಣು ಕುಕ್ಕುವಂತೆಯೇ ಇದೆ. ಎಲ್ಲರೂ ಅವಕ್ಕಾಗುವಂತೆಯೇ ವಿಚಿತ್ರ, ವಿಶೇಷ, ವಿಶಿಷ್ಟ ಸನ್ನಿವೇಶಗಳ ಸರಣಿಯೇ ಈಗಂತೂ ಆಗುತ್ತಿವೆ. ಪ್ರತಿ ಗುರುವಾರ ಶ್ರೀ ಶಂಕರ ವಾಹಿನಿಯ ಮೂಲಕ ಪೂಜ್ಯ ಡಾಕ್ಟರ್ ಜಿ ಅವರು ಡೈನಮಿಕ್ ಸ್ಪಿರಿಚುಯಾಲಿಟಿಯ ಬಹುಮುಖಗಳ ಬಗ್ಗೆ ಭಕ್ತರೆಲ್ಲರ ಮನೆ ಹಾಗೂ ಮನಗಳಲ್ಲಿ ಅದ್ಭುತವಾಗಿ ವಿಹರಿಸುತ್ತಲೇ ಬಂದು ಜಗತ್ತಿನಲ್ಲಿ ನವ ಆಧ್ಯಾತ್ಮಿಕ ವಿಶಿಷ್ಟ ಕ್ರಾಂತಿಯನ್ನೇ ಮಾಡುತ್ತಲೇ ಬಂದಿದ್ದಾರೆ. ಪ್ರತಿ ಬಾರಿ 25 ಸಂಚಿಕೆಗಳ ಅವಧಿಯಲ್ಲಿ ಗಣ್ಯ ಮಹನೀಯರ ವಿಶೇಷ ಸಂದರ್ಶನದ ಸೌಭಾಗ್ಯದೊಂದಿಗೆ ನಾವಂತೂ ಈ ನೂತನ ಆಧ್ಯಾತ್ಮಿಕ ಕ್ರಾಂತಿಯನ್ನು ಮುನ್ನಡೆಸುತ್ತಲೇ ಬಂದಿದ್ದೇವೆ. ಇಂದೀಗ ವಿಶೇಷ ಸಂಚಿಕೆಯಲ್ಲಿ ವಿಶ್ವವಿಖ್ಯಾತ ಸುಮಧುರ ಕಂಠದ ಮಾನ್ಯ ಪುತ್ತೂರು ನರಸಿಂಹನಾಯಕ್ ಅವರ ಭಕ್ತಿ ಜ್ಞಾನ ಸಂಗಮ ವಿಶೇಷ ಸಂದರ್ಶನವನ್ನು ನೀಡುತ್ತಿದ್ದೇವೆ. ಅದಂತೂ ಸದಾ ಮೈ ನವಿರೇಳಿಸುವಂಥದ್ದೇ ಆಗಿದೆ. ಆಧುನಿಕ ಜನಮನದ ನಾನಾ ವಿಧದ ಪ್ರಶ್ನೆಗಳನ್ನೆಲ್ಲ ಕೇಳಿ ರೋಚಕ ರಮಣೀಯ ಉತ್ತರಗಳನ್ನೆಲ್ಲ ಹೊಮ್ಮಿಸಿದ್ದಂತೂ ಅತಿ ವಿಸ್ಮಯಕರವೇ ಆಗಿದೆ. ಆಲಿಸಿ ಆನಂದಿಸಿ. ನಿಷ್ಠ ಸದ್ಭಕ್ತರಾದ ನಿಮ್ಮೆಲ್ಲರಲ್ಲೂ ಅನನ್ಯ ಇಷ್ಟ ಪ್ರೇಮ ಹಾಗೂ ಗುರುಭಕ್ತಿಗಳಂತೂ ಸರ್ವದಾ ಸಂವರ್ಧನೆಗೊಂಡು ನಿಮ್ಮೊಳಗೆ ಅನನ್ಯ ಕಾರ್ಯದಕ್ಷತೆ, ಕರ್ತವ್ಯಶೀಲತೆ, ಶಿಸ್ತು, ಸಂಯಮಗಳೆಲ್ಲವೂ ಅಕ್ಷಯವಾಗಿ ಅನಂತವಾಗಿ ಚಿಮ್ಮಿ ನಿಮ್ಮೆಲ್ಲರ ಜೀವನವಂತೂ ನಿತ್ಯ ನೂತನವೂ ಸತ್ಯ ಪಾವನವೂ ಆಗಿ ನಿಮ್ಮ ಬಾಳೆಲ್ಲ ಬೆಳಕಾಗಿ ಬದುಕೆಲ್ಲ ಬಂಗಾರವಾಗಿ ಜೀವನವಂತೂ ಜೇನಾಗಲೇಬೇಕೆಂದು ಹಾರೈಸುವೆವು. ನವೋತ್ಸಾಹದ ಕಿಡಿಯಾಗಿಯೇ ಅಕ್ಷಯ ಆನಂದವಂತೂ ಸದಾ ಚಿಮ್ಮುತ್ತಿರಲಿ, ಸರ್ವದಾ ಹೊಮ್ಮುತ್ತಿರಲಿ. ಪ್ರೇಕ್ಷಕರಿಗೆ ನಮಸ್ಕಾರಗಳು. ಮೊದಲಿಗೆ ಗುರುಚರಣಾರವಿಂದಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಪ್ರಣಾಮಗಳನ್ನು ಮಾಡ್ತೇನೆ. ಡಾಕ್ಟರ್ ಜಿ, ಬುದ್ಧ, ಬಸವ, ಆಚಾರ್ಯತ್ರಯರು ಮತ್ತು ಇನ್ನೂ ಹಲವು ಸಿದ್ಧಾಂತಗಳು ಈ ದೇಶದಲ್ಲಿ ತುಂಬ ಸಿದ್ಧಾಂತಗಳಿವೆ. ಭಾರತದ ಥ್ರೂ ಅದೇ ಪುಣ್ಯಭೂಮಿ ಅಂತ ಹೇಳೋದೇ ಇಲ್ಲ. ಹೌದು ಹೌದು ಹೌದು, ಅದೆಲ್ಲವನ್ನು ಒಳಗೊಂಡಿದ್ದು ಸ್ವಾಮೀಜಿಯವರ ಒಂದು ರ್ಯಾಷನಲ್ ಡೈನಮಿಕ್ ಅಪ್ರೋಚ್. ಹಾಂ, ಆ ಅಪ್ರೋಚ್ ಅವರಲ್ಲಿ ಮಾತ್ರ ಖಂಡಿತ ಕಾಣಬಹುದು. ನಾವು ಪರಮಹಂಸರು ಮತ್ತು ನಮ್ಮ ಗುರೂಜಿಯವರಲ್ಲಿ ಕಾಣ್ಬೋದು. ಹಾಗಿರುವಾಗ ಅಂತಹ ಒಂದು ಬಿಲೀಫ್, ನಂಬಿಕೆ ಏನಿದೆ ಅದನ್ನು ಬಿಡದೇ ಅನುಸರಿಸಿದರೆ ಎಷ್ಟು ಸುಲಭ ಅಲ್ವಾ ನಮ್ಗೆ? ಖಂಡಿತ ಮನಸ್ಸು ಬಿಡಬೇಕಲ್ಲ. ಇವ್ರ ಅಟ್ರಾಕ್ಷನ್ ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಅದಿದೆಯಾ ಇದಿದೆಯಾ ನೋಡೋದು. ಅದಕ್ಕೆ ಏಕನಿಷ್ಠೆ ಅಂತಾರೆ. ಬೇರೆ ಯಾವ ಅಡೆತಡೆ ಇಲ್ಲದೆ ನೀನೇ ಬೇಕು, ನೀನೇ ಸಾಕು. ಹೌದು. ಆಮೇಲೆ ನಿನ್ನನ್ನೇ ಎಲ್ಲರಲ್ಲೂ ನೋಡುತ್ತೇನೆ, ಆಗ ತೃಪ್ತಿ ನೋಡಿ. ಹೌದು. ಅಲ್ಲಿ ಬೇರೆ ಇದೆ, ಅಲ್ಲಿ ಬೇರೆ ಇಲ್ಲ, ಏನಿಲ್ಲ, ನಿನ್ನನ್ನೇ ಅವರಲ್ಲಿ ನೋಡ್ತೇನೆ, ಅವರನ್ನೇ ನಿನ್ನಲ್ಲಿ ನೋಡ್ತೇನೆ. ಆ ಏಕನಿಷ್ಠೆಗೆ ಭಗವಂತ ಒಲಿತಾನೆ. ಏಕತ್ರ ನಿಷ್ಠೆ ಅಂದರೆ ಕೃಷ್ಣ ಮಾತ್ರ ದೇವರು, ರಾಮ ಮಾತ್ರ ದೇವರು, ಯಾವ ಉದ್ಧಾರವೂ ಆಗುವುದಿಲ್ಲ. ಅವರೊಳಗೆ ಡಿಸ್ಕಷನ್ ಮಾಡ್ತಾರೆ ಅನ್ನೋದು ಗುರುಜಿ. ಕೃಪೆಸ್ಕಾರ ಮುಂಚೆ ಹೋಗುದಾ ಬೇಡ, ಅವನಿಗೆ ನಿಮ್ಮನ್ನು ಮಾತ್ರ ನಂಬಲಿಲ್ಲ, ಎಲ್ಲ ನಿಮ್ಮನ್ನು ಮಾತ್ರ ನಂಬಿದ್ದಾನೆ, ಎಲ್ಲರೂ ನಂಬೋದಿಲ್ಲ, ಹಾಗಾದ್ರೆ ನಾನೀಗ ಹೋಗುದಿಲ್ಲ ಅಂತಾರಂತೆ.
ಎಲ್ಲರ ಪರವಾಗಿ ನೀನು ಮನಸ್ಸು ಅರಳಿಸಿಕೊಂಡ್ರೆ ಭಗವಂತ ಓಡಿ ಬರ್ತಾನೆ. ಒಬ್ಬರನ್ನೇ ಗಟ್ಟಿ ಹಿಡಿದ್ರೆ ಭಗವಂತ ಯೋಚನೆ ಮಾಡ್ತಾನೆ, ಹಿಂಜರಿಯುತ್ತಾನೆ. ಥಿಂಕ್ಸ್ ರೀಥಿಂಕ್ಸ್. ಹೌದು. ಇದಿಲ್ಲ ಅಂದರೆ ಎಲ್ಲರೂ ಪರವಾಗಿಲ್ಲ ಓಟ್ ಕೊಟ್ಟಿದ್ದಾರೆ. ಹಿ ಥಿಂಕ್ಸ್ ಆ್ಯಂಡ್ ಥ್ಯಾಂಕ್ಸ್ ಆ್ಯಂಡ್ ಕಮ್ಸ್. ಅಲ್ಲ, ಒಬ್ಬನನ್ನೇ ನಾವು ನಿರ್ದಿಷ್ಟವಾಗ ನೀನೇ ಅಂತ ನಂಬಿದರೆ ಲಾಭ ನನಗನ್ಸೋದು ಏನಂದರೆ, ಇಲ್ದಿದ್ರೆ ನಾವು ಬೇರೆ ಬೇರೆ ಅವರು ಇವರು ಮತ್ತೊಂದು ಅಂತ ಮಾಡಿದಾಗ ನಮ್ಮ ಕಷ್ಟ ಕಾಲದಲ್ಲಿ ಇವರಾದ್ರೆ ಅವ್ರು ಬರ್ತಾರೆ. ಹೌದು, ಸತ್ಯ ಅದೇ. ಅವರು ಬರ್ಬೋದು, ನಾನು ಹೋಗೋದು ಬೇಡ ಅಂತ ಅವರು ಕೂತ್ಕೊಳ್ಬೋದು, ಸುಮ್ಮನೆ ಕೂತ್ಕೊಳ್ಬೋದು, ಅಥವಾ ಇವರು ಯಾರು ಬರ್ತಾರೆ, ಬಂದೇ ಬರ್ತಾರೆ. ಅದಕ್ಕೆ ಏಕನಿಷ್ಠೆ, ಏಕತ್ರ ನಿಷ್ಠೆ ಅಂದರೆ ಅವ್ರು ಬರ್ದಿರ ಕತೆ ಸೋಲು. ಹೌದು ಹೌದು. ಏಕತ್ರ ನಿಷ್ಠೆ ಪ್ರಿಮಿಟಿವ್, ಏಕನಿಷ್ಠೆ ಮುಂದುವರಿದ ಭಾಗ. ಅದ್ಭುತ ಅದು. ಅದಕ್ಕೆ ಗೊತ್ತೇ ಇಲ್ಲ. ಕ್ರಿಶ್ಚಿಯನ್ರಿಗೆಲ್ಲ ಒಳಗೆ ಪ್ರಾಣಶಕ್ತಿ ಇದೆ ಗೊತ್ತೇ ಇಲ್ಲ. ಯೇಸು ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ, ಇಸ್ಲಾಂ ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ. ನೋಡಿ, ಮುಸ್ಲಿಮರೆಲ್ಲ ಪ್ರಿಮಿಟಿವ್ ಅವರೆಲ್ಲ. ಹೌದು ಹೌದು. ಆ ತೆರೆದ ಮನಸ್ಸಿದೆ ಅಂದರೆ ಜಗತ್ತೇ ಮನೆ, ಮಾನವ ಕೊಲ್ಲುವೆ ಕುಟುಂಬ. ಎಷ್ಟು ಅದ್ಭುತ. ಹೌದು. ಆ ಕಾರಣಕ್ಕೆ ನಮ್ಮಲ್ಲಿ ಸನಾತನದಲ್ಲಿ ನಿರಾಕಾರ ಆರಾಧನೆ, ಸಾಕಾರ ಎಲ್ಲವೂ ಅಕ್ಸೆಪ್ಟೆಡ್. ಖಂಡಿತ. ಸಾಕಾರದಲ್ಲಿ ಏಕಾಗ್ರತೆಗೆ ಸುಲಭ, ನಿರಾಕಾರದಲ್ಲಿ ನಾನಾ ಯೋಚನೆ ಬರ್ಬೋದು. ಆದ್ರೂ ಸಾಕಾರದ ಮೂಲಕ ನಿರಾಕಾರ. ಎಷ್ಟು ಅದ್ಭುತ ಅದು. ಸತ್ಯ. ಹೌದು ಹೌದು ಹೌದು. ಒಂದು ಕಾಲದಲ್ಲಿ ನಾನು ಅನುಭವಿಸಿದ್ದೇನೆ, ಈಗ ಅವನು ಇಲ್ಲ. ಈಗ ಆದರೂ ಸೂಕ್ಷ್ಮ ರೂಪದಲ್ಲಿ ಇದ್ದಾನೆ, ತಗೊಂಡ್ರೆ ಎಷ್ಟು ಸುಲಭ. ಹೌದು ಹೌದು. ಪರಮಾದ್ಭುತ ಮಾತ್ರ. ಹೌದು ಹೌದು. ಈ ಥರ ತತ್ವ ಥ್ರೂಔಟ್ ವರ್ಲ್ಡ್ ಹೋಗಿದ್ದೆ ನಾನು, ಎಲ್ಲೂ ಇಲ್ಲ. ಭಾರತದಷ್ಟು ಆ ವಿಶಾಲತೆ ಎಲ್ಲೂ ಇಲ್ಲ. ಎಲ್ಲೂ ಇಲ್ಲ. ಎಲ್ಲ ಸೆಕ್ಲೂಡೆಡ್. ನಮ್ದು 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 ನಮ್ದೇ. ಹೌದು. ಕ್ರಿಶ್ಚಿಯನ್ ಮುಸ್ಲಿಂ ಅಷ್ಟೇ ಸ್ವಾತಂತ್ರ್ಯ ಕೂಡ. ಹೌದು, ಎಷ್ಟು ಸ್ವಾತಂತ್ರ್ಯ ಇದೆ ಇಲ್ಲಿ. ಪರಮಾದ್ಭುತ ಮಾತ್ರ. ಒಂದೊಂದು ಸರ್ತಿ ಆ ಸ್ವಾತಂತ್ರ್ಯ ಹೆಚ್ಚಾಯ್ತು ಅಂತ ಸ್ವೇಚ್ಛೆ ಆಗತ್ತೆ, ಅದು ಹಂಗೆ ಅನಿಸುತ್ತೆ. ಆದರೆ ಅವನಿಗೆ ಉದ್ಧಾರ ಆಗಲಿಲ್ಲ ಅಂದ್ಕೊಳ್ಳೋ ವಾಪಸ್ ಬರ್ಬೇಕು, ಪಿಚೆ ಮುಡಿ ಬರಲೇಬೇಕು. ಇಲ್ದಿರ ಬೇರೆ ದಾರಿ ಇಲ್ಲ. ಅಲ್ಲಿ ಹೋಗಿದ್ದಾನೆ ಹೊಂಡದೆ, ಹಂಗ ಇಲ್ಲಿ ವಾಪಸ್ ಬರಲೇ. ಇದಕ್ಕೆ ಗುರಿ ತಲುಪಿದಕ್ಕೂ ವಾಪಸ್ ಬರ್ಬೇಕು ನೋಡಿ. ಹೌದು. ಅಯ್ಯೋ ದೇವರೇ. ಬೇರೆ ಬೇರೆ ಭಗವಂತನ ಬಗೆಗಿರುವಂತಹ ಅವನು ಹೇಗಿದ್ದಾನೆ, ಅವನನ್ನು ಹೇಗೆ ಸಿಗಬೇಕು, ನನಗೂ ಪರಮಾತ್ಮನಿಗೂ ಏನು ಸಂಬಂಧ, ಅಂದರೆ ಜೀವಾತ್ಮನಿಗೂ ಪರಮಾತ್ಮನಿಗೂ ಏನು ಸಂಬಂಧ ಅನ್ನೋ ವಿಚಾರದಲ್ಲಿ ಬಹಳಷ್ಟು ಸಿದ್ಧಾಂತಗಳು ಬೇರೆ 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 ತತ್ವಗಳನ್ನು ಹೇಳ್ತಾ ಬಂದಿವೆ. ಸಾಮಾನ್ಯ ಜನರಿಗೆ ಬೇರೆ ಬೇರೆ ತತ್ವಗಳಿಂದ ಬಹಳಷ್ಟು ಬಾರಿ ಕನ್ಫ್ಯೂಸ್ ಕೂಡ ಆಗ್ಬೋದು. ಆದರೆ ಈ ಬೇರೆ ಬೇರೆ ರೀತಿಯ ಒಂದು ಸಿದ್ಧಾಂತಗಳ ಮಧ್ಯದಲ್ಲಿ ಜೀವಾತ್ಮ ಪರಮಾತ್ಮ ಸಂಬಂಧದಲ್ಲಿ ಬಹಳಷ್ಟು ಇರುವಂತಹ ಈ ಸಿದ್ಧಾಂತದಲ್ಲಿ ನಮ್ಮ ದೇಶದ ಒಂದು ಸೌಂದರ್ಯವೇ ಅದು. ಎಲ್ಲ ಸಿದ್ಧಾಂತಗಳಿಗೂ ಆಸರೆ. ನೀನು ಏನು ಹೇಳ್ತೀಯಾ ನೀನು ಹೇಳು, ನೀನು ಏನು ಹೇಳ್ತೀಯಾ ನೀನು ಹೇಳು. ನಿನ್ನನ್ನು ಅನುಸರಿಸುವವರು ಅವರು ಅನುಸರಿಸಲಿ, ಇನ್ನೊಬ್ಬನನ್ನು ಅನುಸರಿಸುವವರು ಅನುಸರಿಸಲಿ ಅನ್ನೋ ಸ್ವಾತಂತ್ರ್ಯ ಈ ಭಾರತ ಮಾತೆ ಎಲ್ರಿಗೂ ಕೊಟ್ಟಿದ್ದಾಳೆ. ಅಂತಹ ಈ ಒಂದು ನಮ್ಮ ದೇಶದಲ್ಲಿ ಬೇರೆ ಬೇರೆ ಸಿದ್ಧಾಂತಗಳ ನಡುವೆ ಜೀವಾತ್ಮ ಮತ್ತು ಪರಮಾತ್ಮ ಸಂಬಂಧ ಬಗ್ಗೆ ನಿಮ್ಮಿಂದ ನನಗೆ ಅತ್ಯಂತ ಸುಲಭ. ಜೀವ ಪ್ರಾಣ, ಪ್ರಾಣಶಕ್ತಿ, ತ್ರಾಣಶಕ್ತಿ, ಮಾನಶಕ್ತಿ, ಗಾನಶಕ್ತಿ, ಧ್ಯಾನಶಕ್ತಿ, SOUL, ಸೋಲ್. ಕನ್ನಡದ ಸೋಲ್ ಅಲ್ಲ, ಇಂಗ್ಲೀಷ್ ಸೋಲ್. ಹೌದು. ಆತ್ಮಶಕ್ತಿ. ಇದು ನಿಜವಾಗಿಯೂ ಜೀವ. ಎಲ್ಲ ಜೀವಗಳಲ್ಲಿರುವ ಜೀವದ ಒಟ್ಟು ಸಾರಾಂಶ ಪರಮಾತ್ಮ, ದೇವರು, ಭಗವಂತ. ಅಂದರೆ ಆಲ್ ಇನ್ ಒನ್ ಇನ್ ಆಲ್, ಆ ಭಾವ. ಹಾಗಾಗಿ ಇದು ನನ್ನ ಆರಂಭದ 6ನೇ ಕ್ಲಾಸಿನ ಪ್ರಶ್ನೆ. ನಂದು ಜೀವಾತ್ಮ ಪರಮಾತ್ಮ ವ್ಯತ್ಯಾಸ ಏನು? 1ನೇ ಕ್ಲಾಸ್ ಪ್ರಶ್ನೆ. ಅಂದರೆ ಆಲ್ಫಾಬೆಟಿಕಲ್ 1 A ಇದೆಯಲ್ಲ ಹಾಗೆ. ಸೊ ಪ್ರತಿಯೊಬ್ಬರೊಳಗಿರುವ ಪ್ರಾಣಶಕ್ತಿ ಜೀವಾತ್ಮ. ಅದನ್ನು ನಾನು ಆತ್ಮಶಕ್ತಿ ಅಂತೂ ಕರಿಬೋದು. ಪ್ರಾಣಶಕ್ತಿ, ಗಾನಶಕ್ತಿ, ಧ್ಯಾನಶಕ್ತಿ, ಯಾನಶಕ್ತಿ, ಮಾನಶಕ್ತಿ. ಯಾಕಂದರೆ ಅದರಿಂದಲೇ ಮಾನ, ಅದರಿಂದಲೇ ದಾನ, ಅದರಿಂದಲೇ ನಮ್ಮ ಚಲನೆ, ಅದರಿಂದಲೇ ನಿಮ್ಮ ಗಾನ, ನಮ್ಮ ಗಾನ. ಹಾಗಾಗಿ ಆ ಶಕ್ತಿ ಎಲ್ಲರೊಳಗೂ ಇದೆ, ಎಲ್ಲ ಜೀವಿಗಳಲ್ಲೂ ಇದೆ. ನರಿಯಲ್ಲೂ ಇದೆ, ನಾಯಿಯಲ್ಲೂ ಇದೆ, ಆನೆಯಲ್ಲೂ ಇದೆ, ಇರುವೆಯಲ್ಲೂ ಇದೆ. ಅದರ ಸಮ್ ಟೋಟಲ್ ತಗೊಂಡಾಗ ಪರಮಾತ್ಮ ಭಗವಂತ. ಅದಕ್ಕೆ ದೇಹಕ್ಕೆ ವರ್ಚಸ್ಸಿನ ರುಮಾಲು ಗುರುಜಿ ಕೊಟ್ಟ ದೇವರು ಡೆಫಿನಿಷನ್. ದೇದೀಪ್ಯಮಾನವಾಗಿ ವದನದಲ್ಲಿ ರುಚಿಯನ್ನು ಸ್ವಲ್ಪ ಮಟ್ಟಿಗಾರು ತುಂಬಿದವ ದೇವರು. ಅದು ನಾನು ಮೆಡಿಕಲ್ ಸ್ಟೂಡೆಂಟ್ ಆದಾಗ ಖಂಡಿತ 100% ಒಪ್ಪಿಬಿಟ್ಟೆ. ಯಾಕಂದ್ರೆ ಬೇರೆ ಇಲ್ಲವೇ ಇಲ್ಲ. ನಿನ್ನೊಳಗೆ ದೇವರಿದ್ದಾನೆ, ನೀ ಪ್ರಾಣ ಉಂಟು ತಾನೆ, ಪ್ರಾಣವೇ ದೇವರು. ಗಪ್ ಚಿಪ್ ಮತ್ತು ಮಾತೇ ಇಲ್ಲ. ಅದಕ್ಕೆ ತಪಸ್ವಿಗಳು ಅಂದರೆ ಆಗಿನ ಸಂಶೋಧಕರು ಆಧ್ಯಾತ್ಮಿಕವಾಗಿ ಡೈವಿಂಗ್ ಡೀಪ್, ಡಿಗ್ಗಿಂಗ್ ಡೀಪ್, ಡ್ರಿಲ್ಲಿಂಗ್ ಡೀಪ್ ಆಗಿ ನಾನಾ ರೀತಿಯಲ್ಲಿ ಕರೆದು ಕಾಡಿ ಬೇಡಿ ಬಾಡಿ ಆಗ ಒಂದೊಂದು ರೂಪವನ್ನು ನೋಡಿದರು. ಸೊ ಈ ರೂಪ, ಇಷ್ಟ ದೇವರು. ಅದನ್ನು ತನ್ನ ಮೂಲಕ ಈ ರೀತಿ ನನ್ನನ್ನು ನೀನು ಒಲಿಸ್ಕೋಬೇಕಾದ್ರೆ ಈ ರೀತಿ ಮಾಡು. ನಾಮ, ನೇಮ, ಪ್ರೇಮ. ಸೊ ಭಗವಂತನ ನಾಮ ಹೆಸರಿನೊಂದಿಗೆ
ಅದನ್ನು ಖಡಾಖಂಡಿತವಾಗಿ ಶಿಸ್ತಿನಿಂದ ಮಾಡುವುದು ನೇಮ. ನಿನ್ನ ಮಾತು ಕೇಳಬೇಕೋ, ನಿನ್ನ ದರ್ಶನ ಭಾಗ್ಯ ಬೇಕೋ, ವಾಣಿ ದರ್ಶನ, ಇದು ಪ್ರೇಮ. ನಾಮ ನೇಮ ಪ್ರೇಮ. ಅದು ಸದಾಕಾಲ ಕ್ಷೇಮಕ್ಕೆ ದಾರಿಯಾಗಬೇಕು ರಾಮನ ಮೂಲಕ. ರಾಮ ಅಂದರೆ ರಾರಾಜಿಸುತ್ತೆ ಮನದಲ್ಲಿ. ಎಲ್ಲಿಗೂ ನಾನು ಬಾಡದಂತೆ ನೋಡಿಕೊಳ್ಳುತ್ತೇನೆ, ಖಂಡಿತ ಬಡವಾಗುವುದಿಲ್ಲ, ನಿನ್ನನ್ನು ಪಡೆದು ಶ್ರೀಮಂತನಾಗಿದ್ದೇನೆ. ಆರ್ಥಿಕವಾಗಿ ಬಡವನಾದರೂ ಪಾರಮಾರ್ಥಿಕವಾಗಿ ನಾನು ಶ್ರೀಮಂತ, ಈ ಭಾವ. ಈಗ ನಮ್ಮ ದೇಹವನ್ನು ನಾವು ಬಿಡ್ತೇವೆ. ಬಿಟ್ಟಂತಹ ಸಂದರ್ಭದಲ್ಲಿ ಅಂದರೆ ಭಗವಂತ ಓಡಿ ಹೋಗ್ತಾನೆ, ದೇಹದಿಂದ ಭಗವಂತ ಹೊರಗೆ ಹೋಗ್ತಾನೆ. ಭಗವಂತ ಹೊರಗೆ ಹೋಗ್ತಾನೆ. ಆತ್ಮ ಆವಾಗ ಪರಮಾತ್ಮನ ಮೂಲ ರೂಪವನ್ನು ತಾನು ಸೇರಿಕೊಳ್ಳುತ್ತಾ ಅಥವಾ ಪರಮಾತ್ಮನ ಚರಣದಲ್ಲಿ ಜಾಗ ಸಿಗುತ್ತೆ? ಆತ್ಮವೇ ಡಿಟ್ಯಾಚ್ ಆಗುತ್ತೆ ಗಾಳಿಯಲ್ಲಿ, ಹೊರಗಿನ ಗಾಳಿಯಲ್ಲಿ ಒಂದಾಗತ್ತೆ. ಓಕೆ. ಗಾಳಿ, ಬೆಳಕು, ನೀರು, ಭೂಮಿ, ಆಕಾಶ, ಪಂಚಭೂತಗಳು. ಹೌದು. ನಮ್ಮ ಪ್ರಾಣಶಕ್ತಿ ಹೊರಗಿನ ಪಂಚಭೂತಗಳಲ್ಲಿ ಲೀನಾಗತ್ತೆ ಅಷ್ಟೇ. ಮತ್ತೇನು ಕಷ್ಟ ಏನಿಲ್ಲ ಅದು. ಯಾಕಂದರೆ ಸಾವಿರಾರು ಜನರ ಡೆತ್ ಬೆಡ್ನಲ್ಲಿ ನಾನು ಡಾಕ್ಟ್ರಾಗಿ ನೋಡಿದಾಗ ಕೊನೆಯದು ಆ ಗ್ಯಾಸ್ಪಿಂಗ್ ಅಂತ ಇರ್ತಾ, ಬಾಯಿ ತೆರೆದು ಆ ಬಾಯಿ ತೆರೆದು ಒಳಗಿನಿಂದ ಹೊರಗೆ ಬರುತ್ತೆ. ಅದು ಯಾತನೆ ಆಗತ್ತೆ. ಅವನು ಇದಾಗ ನಾಸ್ತಿಕ ಆದರೆ ಅಯ್ಯೋ ಅಂತಾನೆ, ಆಸ್ತಿಕ ಆದರೆ ಕೈ ಜೋಡಿಸ್ಕೊತಾನೆ, ತಲೆ ತಗ್ಸ್ಕೊತಾನೆ, ಕಣ್ಣೀರು ಬಂದುಬಿಡುತ್ತೆ ಮೌನವಾಗಿ. ಅದಲ್ಲೇ ಗೊತ್ತಾಗುತ್ತೆ ಅವ್ರು ಆಸ್ತಿಕರ ನಾಸ್ತಿಕರ ಅಂತ. ಒಂದು ಸಂಸ್ಕಾರ ಅಷ್ಟು ಸುಲಭ ಕೆಲಸ ಮಾಡುತ್ತೆ. ನಿನ್ನನ್ನು ನಾನು ಕಾದಿದ್ದೇನೆ, ಕಂಡಿದ್ದೇನೆ, ಕರಿತಾ ಇದ್ದೇನೆ, ಕರೆದು ಮೃದುವಾಗಿದ್ದೇನೆ, ಈಗ ನಾನು ಹೋಗಬೇಕಲ್ಲ ಅಂದಾಗ ಒಳಗಿನ ಪ್ರಾಣಶಕ್ತಿಗೆ ತುಂಬ ವ್ಯಥೆ ಆಗತ್ತೆ. ನನ್ನ ರೂಮ್ ಬಿಟ್ಟು ಹೋಗಬೇಕಲ್ಲ, ಮನೆ ಬಿಟ್ಟು ಹೋಗಬೇಕಲ್ಲ, ಆ ಭಾವ ಕಣ್ಣು ತುಂಬುತ್ತದೆ. ಕಣ್ಣು ಅಂಚಿನಲ್ಲಿ ನೀರು ದಡ್ಡಾಗತ್ತೆ, ಕೈ ಜೋಡಿಸ್ತಾನೆ, ಗ್ಯಾಸ್ಪಿಂಗ್ ಮುಗೀತು. ಅದು ಸತ್ಯಕ್ಕೂ ಸತ್ಯ. ಎಷ್ಟೋ ನಾಸ್ತಿಕರನ್ನು ನೋಡಿದ್ದೇನೆ, ಅವರು ಒದ್ದಾಡಿ ಒಂದು ಪ್ರಾಣ ಹೋಗೋ ಮುಂಚೆ ಅವರು ಒದ್ದಾಡ್ತಾರೆ ಅನ್ಕಾನ್ಷಿಯಸ್ ಆಗಿ. ವರ್ಷಗಳ 20 ವರ್ಷ ಅನ್ಕಾನ್ಷಿಯಸ್ ಆದ ನಾನು ನೋಡಿದ್ದೇನೆ. ಯಾಕೆ ಅನ್ಕಾನ್ಷಿಯಸ್ ಆಗ್ತಾರೆ ಅಂದರೆ ಕೊನೆಯ ಕಾಲದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದೆ ಎಲ್ಲ ತಪ್ಪುಗಳ ಬಗ್ಗೆ ಬೇಷರ ಕ್ಷಮೆ ಕೇಳುತ್ತೇನೆ, ಕಣ್ಮುಚ್ಚವ ಕ್ಷಮೆ ಕೇಳಬೇಕು. ಆಯ್ತು ಮಗು ಕ್ಷಮಿಸಿದ್ದೇನೆ ಅಂತ ಭಗವಂತ ಹೇಳಿದ ತಕ್ಷಣ ಪ್ರಾಣ ಹೋಗುತ್ತೆ. ಅವರಿಗೆ ತಪ್ಪೇ ಮಾಡಲಿಲ್ಲ, ನಾನು ಅದಕ್ಕೆ ಹೊತ್ತು ಮಾಡಿದ್ದೇನೆ. ಅವರೆಲ್ಲ 100 ಮಾಡ್ತಾರೆ. ಈ ವಾದ ಈಸ್ ನೆವರ್ ಈಕ್ವಲ್ ಟು ವೇದ. ನಾವೀಗ ತತ್ಕಾಲಕ್ಕೆ ಏನು ಮಾಡ್ತೇವೆ, ವಾದ ಅಂದರೆ ವೇದ. ಹಾಗಾಗಿ ನಾಸ್ತಿಕತೆಯಲ್ಲಿ ಅವ ಒದ್ದಾಡೋದಂದ್ರೆ 20 ವರ್ಷ ಅನ್ಕಾನ್ಷಿಯಸ್ ಆಗಿದ್ದಾನೆ. ಹೊರಗೆ ನರಳುವುದು ಭಗವಂತನೇ ಪ್ರಾಣಶಕ್ತಿಯಾಗಿ. ನಾವು ಹೆಸರಿಗೆ ಮಾತ್ರ ನಮ್ಮ ದೇಹ, ನಾವು ಏನು ಮಾಡೋದೇ ಇಲ್ವಲ್ಲ. ಪ್ರಾಣ 93% ಭಗವಂತಂದೇ ಕೆಲಸ ದೇಹದೊಳಗೆ. ಹೌದು. ಎಂತ ಅದ್ಭುತ. ನೀವು ಹೇಳಿದ ಮಾತುಗಳಿಗೆ ನನಗೆ ನೆನಪು ಬಂತು ಒಂದು ಪೂರಕವಾದ ಮಾತು. ಪುರಂದರದಾಸರು ಹೇಳ್ತಾರೆ, ನೀನು ಆಡಿಸದಿರಲು ಜಡ ಒನಕೆಯ ಬೊಂಬೆ ನಾನು. ಕರೆಕ್ಟ್ ಸತ್ಯ ಅದು. ನೀನು ಆಡಿಸದೇ ಇದ್ರೆ ನಾನು ಒಂದು ಒನಕೆ, ಒಂದು ಮೂಲೆಯಲ್ಲಿರ್ಬೇಕಷ್ಟೇ. ಕೈಯಲ್ಲಿರುವ ಆದ್ರಿಂದ ತಪ್ಪು ನಂದಲ್ಲ, ಅಪರಾಧ ನಂದಲ್ಲ, ನಿಂದೆ ಅಪರಾಧ ಅಂತ ಅವನೇ ಮಾಡುದು ಕೆಲಸ. ದೇಹದ ಕೆಲಸ ಎಲ್ಲ ಭಗವಂತನೇ ಮಾಡುದು. ನಾವು ನಾನು ಪ್ರೇರಿಸಿಕೊಳ್ತೇವೆ ಅವನು ಪರ್ಮಿಷನ್ ಇಲ್ಲದೆ. ತಪ್ಪು ಮಾಡ್ತೇವೆ ನಾವು ನಿಜವಾಗಿ. 93% ಅವನದಂತೂ ವಿಜ್ಞಾನ ಹೇಳುತ್ತೆ. ಆ ಲೆಕ್ಕದಲ್ಲಿ ನಮ್ದು ಏನೂ ಇಲ್ಲ. ಊಟ ಮಾಡೋದ್ರಿಂದ ಹೊರಗೆ ಹಾಕೋದು ಎಲ್ಲವೂ ಅವಂದೇ. ಜ್ವರ ಬಂದರೆ ನರಳುದು ಅವನೇ. ಹೆಸರಿಗೆ ನಾನು ಜ್ವರದಲ್ಲಿ ನರಳುತ್ತಾ ಇದ್ದೆ. ನಮ್ದು ಏನು ಕೆಲಸವೇ ಇಲ್ಲ, ಬರೀ ನಾನು ನಮ್ಮದು ಮಾತ್ರ. ನಾನು ನನ್ನದು ನನ್ನಿಂದಲೇ ಇದೆ ಅಹಮಿಕೆ. ಅಹಮಿಕೆಯನ್ನು ತೋರಿಸ್ಬಿಡಿದು ಮಾತ್ರ ನಾವು. ಅದು ವಿದೌಟ್ ಈಸ್ ಪರ್ಮಿಷನ್. ಇಷ್ಟು ತಪ್ಪು ಮಾಡ್ತೇವೆ. ಆದರೂ ಅವ ಚೂರು ಬೇಸರ ಇಲ್ಲದೆ ಬದುಕಿಸ್ತಾನೆ. ಒಂಚೂರು ಬೇಸರ ಇಲ್ಲ, ನನ್ನ ಮಗು ತಾನೆ, ಪರವಾಗಿಲ್ಲ, ಕ್ಷಮಿಸುತ್ತೇನೆ. ಅವ ಬಾಯಿ ಬಿಟ್ಟು ಇನ್ನೊಂದು ಆಳೆ ಕ್ಷಮೆ ಕೇಳ್ತಾನೆ, ಅಷ್ಟರವರೆಗೆ ನಾನು ಅವನಿಗೆ ಕ್ಷಮಿಸ್ತೇನೆ. ಯಾರಿದ್ದಾರೆ ಈ ಥರ? ನನ್ನದು ಹೇಳೋದು ನಮ್ಮ ಭಕ್ತರಿಗೆ ಮಾತ್ರ. ಇದು ಸುಪ್ರೀಂ ಎಕ್ಸಾಂಪಲ್. 10% ತಾಯಿ ಕೊಟ್ಟಿದ್ದೇನೆ, 100% ಜಗನ್ಮಾತೆ ಅಂತಾರೆ ಗುರುಜಿ. ಎಷ್ಟು ಸತ್ಯ. ಈ ತಾಯಿ ಈಗ ಯೋಚನೆ ಮಾಡಿ ಬರೀ ಟಿವಿ ಮುಂದಿದ್ಕೊಂಡು ಬರೀ ಶೋಕಿಗಾಗಿ ಇದ್ದಿದ್ದಾಳೆ. ತಾಯಿಯಲ್ಲೇ ಮಾತ್ರದೇ ಇಲ್ಲ ಅಂದ್ರೆ ಇನ್ನು ಮುಂದಿನ ಮಕ್ಕಳಿಗೆ ಮಾತ್ರದೇ ಅಂದ್ರೆ ಏನಂತ ನಾವು ಹೇಳಿದ್ರೆ ತಾನೇ ಆಗೋದಿಲ್ಲ. ಖಂಡಿತ. ಈಗ ತಾಯಿ ಅಂದ್ರೆ ನೀನೇ ಹೆತ್ತಿದೆ ಎಂಬುದಕ್ಕೆ ಪ್ರೂಫ್ ತೋರಿಸಂತಾರೆ ಮಕ್ಕಳು. ನೀನೇ ತಾಯಿ ಅಂತ ಏನು ಗ್ಯಾರಂಟಿ? ಅದಕ್ಕೆ ನಾನು ನಾಯಿ ಅಂತ ಕರಿತೇನೆ. ಅಪ್ಪ ಅಂದರೆ ಬೆಪ್ಪ, ತಾಯಿ ಅಂದರೆ ನಾಯಿ. ಇದೀಗ ಆಧುನಿಕ ಇಕ್ವೇಶನ್. ಎಷ್ಟು ಕಷ್ಟ. ಆಗ ತಾಯಿ ಕಣ್ಣೀರು ಹರಿಸ್ತಾಳೆ, ಬೇರೆ ಪ್ರೂಫ್ ತೋರಿಸುವಂಗಿಲ್ಲ. ಆ 3 kg ಮಗು, 1 ಅಡಿ ಮಗು, ನಾನು ನಂಬುದೇ ಇಲ್ಲ. ನಾನು ಎಷ್ಟು ದೊಡ್ಡದಾಗಿದ್ದೇನೆ ಅಮ್ಮ, ನಾನೇ ಆಗೋದು. ಅವ ವಾದ ಮಾಡ್ತಾನೆ. ಆ ವಾದ ಕುತ್ರ ಕೊಡೋ ಶಕ್ತಿ ಇಲ್ಲ, ಕಣ್ಣೀರು ಮಾತ್ರ. ಅದಕ್ಕೆ ಗುರುಜಿ ಹೇಳ್ತಾರೆ, 10 ವರ್ಷದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಅಂಗವಿಕಲ ಮಗು ಹುಟ್ಟುತ್ತದೆ. ಪ್ರತಿಯೊಂದು ಮನೆಯಲ್ಲೂ ವಾದದಿಂದಲೇ ದಿನ ಬೆಳಗಾದರೆ ಜಗಳ ಆಗುತ್ತದೆ. ಉತ್ತರಿಸಲು ನೀವು ಈಗಿಂದೀಗಲೇ ನಾಮ ನೇಮ ಪ್ರೇಮದ ಮೂಲಕ ರೆಡಿ ಆಗಬೇಕು ಅಂತ. ಎಷ್ಟು ಸತ್ಯ ಅದು. ಹೌದು ಹೌದು. ಈಗ ವೇದವ್ಯಾಸ ದೇವರು ಹೇಳ್ತಾರೆ ಭಾಗವತದಲ್ಲಿ, ಕಲಿಯುಗದಲ್ಲಿ ಅತ್ಯಂತ ಸುಲಭ ಪರಮಾತ್ಮನನ್ನು ಸೇರಲು, ಪರಮಾತ್ಮನ ಒಂದು ಕಡೆಗೆ ಸಾಗೋದಕ್ಕೆ ನಾಮಸ್ಮರಣೆಯೇ ಮುಖ್ಯ.
ಅದಕ್ಕೆ ಗುರುಜಿ ಕಣ್ಣೀರಿನೊಂದಿಗೆ ಅಂತಾರೆ. ಹಾಂ ಹಾಂ ಮೆಕ್ಯಾನಿಕಲ್ ಅಲ್ಲ, ಮೆಥಾಡಿಕಲ್. ಓಕೆ. ಈಗ ಕ್ಯಾಸೆಟ್ ಹಾಕಿಗಳು ನಾಮಸ್ಮರಣ ಆಗ್ತಲ್ಲ, ಕ್ಯಾಸೆಟ್ಗೆ ಏನು ಸಿಕ್ಕುದಿಲ್ಲ ಅಲ್ಲಿ. ಯಾಕೆ? ಕಣ್ಣೀರಿಲ್ಲ. ಹೌದು ಹೌದು. ಭಾವನಾತ್ಮಕವಾಗಿಯೋ ನಿನ್ನ ನಾನು ಕರಿಬೇಕಿತ್ತು, ಕಾಣಬೇಕಿತ್ತು, ಕೇಳಬೇಕಿತ್ತು, ದೊಡ್ಡ ತಪ್ಪು ಮಾಡಿದೆ. 24 ಗಂಟೆ ನಾನು ಹೆಣವಾಗಿ ನಿದ್ರಿಸುವಾಗ ನೀನು ನನ್ನನ್ನು ಕಾಪಾಡ್ತಿ, ವಾಚ್ಮ್ಯಾನ್ ಕ್ಯಾಚ್ಮ್ಯಾನ್ ಆಗಿ. ನಾನು ಎದ್ದ ತಕ್ಷಣ ಥ್ಯಾಂಕ್ಸ್ ಕೊಡಲಿಲ್ಲ. ಥಿಂಕಿಂಗ್, ಥ್ಯಾಂಕಿಂಗ್, ಇಂಕಿಂಗ್, ಸೀಕಿಂಗ್ ಇಲ್ಲವೇ ಇಲ್ಲ. ಎಂಥ ತಪ್ಪು ಮಾಡಿದೆ. ಆದರೂ ಒಂದಿನಿತು ನೀನು ಮೈನಸ್ ಇಲ್ಲದೆ ಎಷ್ಟು ಪ್ರೀತಿಯಿಂದ ನನ್ನನ್ನು ಕಂಡಿದ್ದಿ. ಗಾಯ ಆದಾಗ ಎಷ್ಟು ಬೇಗ ತುಂಬಿಸಿಕೊಂಡಿದ್ದಿ, ಹಸುವೆ ಆದಾಗ ಎಷ್ಟು ಬೇಗ ನೀನು ಬಾಯಲ್ಲಿ ನೀರು ಬರುವಂತೆ ಮಾಡಿದ್ದಿ. ನಿನ್ನ ಕೃಪೆಗೆ ಎಣೆ ಉಂಟೆ ಅನ್ನುವಾಗ ಕಣ್ಣೀರು ಬರಲೇಬೇಕು. ಯಾಕಂದ್ರೆ ತಪ್ಪಿತಸ್ತೆ ನಾನು. ಹೌದು ಹೌದು. ಮತ್ತೆ ರಿಪೇರ್ ಇಲ್ಲ. ಯು ಪ್ರಿಪೇರ್ ಆ್ಯಂಡ್ ಪ್ರಿಪೇರ್. ಹೌದು. ರಿಪೇರ್ ಆ್ಯಂಡ್ ಪ್ರಿಪೇರ್ ಎಷ್ಟು ಸತ್ಯ ನೋಡಿ. ಹೌದು. ಆದರೆ ಅವನ್ನ ನಾವು ಮರ್ತೇ ಬಿಡ್ತೇವೆ. ಕ್ಷಮಿಸುವುದು ಅವ ಕ್ಷಮಿಸಿದ್ದಾನೆ, ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಕ್ಷಮಿಸಿದ್ದೇನೆ ಮಗು. ನೀವು ಹೇಳಿದ ವಿಚಾರವನ್ನು ನೋಡಿದಾಗ ಎಷ್ಟೋ ಬಾರಿ ನನಗೆ ನನ್ನ ಕಾರ್ಯಕ್ರಮದ ಮಧ್ಯದಲ್ಲಿ ಕಣ್ಣಿಂದ ನೀರು ಬರುತ್ತೆ, ಹೋಗುತ್ತೆ, ಸಂಸ್ಕಾರ ಸುರಿತಾ ಹೋಗುತ್ತೆ, ಖಂಡಿತ ಹೋಗುತ್ತೆ. ಆ ಸಾಹಿತ್ಯವನ್ನು ಮನಸ್ಸಿಗೆ ತಗೊಂಡಾಗ, ಪರಮಾತ್ಮನ ರೂಪವನ್ನು ಆಲೋಚನೆ ಮಾಡಿದಾಗ ಅವನಲ್ಲಿ ಬೇರೆ ಭಾವನಾತ್ಮಕ ವಲಯ ಅಂದ್ರೆ ಅದೇ, ಭಾವಭಕ್ತಿ ಅಂದ್ರೆ ಅದೇ. ಆಟೋಮೆಟಿಕ್ ಕಣ್ಣೀರು ಬರುತ್ತೆ. ನಮ್ಮ ತಾಯಿ ಸತ್ತೋದಿಲ್ಲ ನಮಗೆ ನಗ್ತಾರ ಯಾರಾದರೂ? ಇಲ್ಲ. ಇಷ್ಟಾದ್ರೂ ಇದ್ದಾಳ ಅಲ್ಲ, ಬದುಕಿದ್ದಾಳ ನಗ್ಬಹುದಲ್ಲ. ನಾನು ಹೇಳುದು ಇದನ್ನೇ. ಹಾಗಲ್ಲ, ಯಾಕಂದ್ರೆ ಹೋಯ್ತಲ್ಲ, ಇನ್ನು ಈ ಜನ್ಮಕ್ಕೆ ಕಾಣುವಂಗಿಲ್ಲ, ಕೇಳುವಂಗಿಲ್ಲ, ಕಟ್ ಫಾರ್ ಎವರ್ ಅಲ್ಲ. ಹೌದು ಹೌದು. ಆ ಭಾವಭಕ್ತಿಯಲ್ಲಾಗಿ ಎಷ್ಟು ಸಹಾಯ ಮಾಡಿದ್ದಾಳೆ, ಎಷ್ಟು ದಾರಿ ತೋರಿಸಿದ್ದಾರೆ, ಎಷ್ಟು ಆದರ್ಶವಾಗಿದ್ದಾರೆ. ಇನ್ನಿಲ್ವಲ್ಲ, ಅಯ್ಯೋ ಇರುವಾಗ ಇನ್ನೆಷ್ಟು ಪಡಿಬಹುದಿತ್ತಲ್ಲ, ನಾನು ಎಷ್ಟು ಮೂರ್ಖ, ಆ ಭಾವ ಬರುತ್ತೆ. ಆತ್ಮಾವಲೋಕನ ಮಾಡ್ಕೊಂಡ್ರೆ ಯಾರಿಗೂ ಸಂತೋಷ ಬರುವುದೇ ಇಲ್ಲ. ನಾನು ತಪ್ಪಿತಸ್ಥಂತೆ ಬರುತ್ತೆ. ಹೌದು ಹೌದು ಹೌದು, ಖಂಡಿತ. ಭಗವಂತ ಬಾಯಿ ಬಿಟ್ಟು ಹೇಳ್ಬೇಕು, ಕ್ಷಮಿಸಿದ್ದೇನೆ ಮಗು, ಆಗ ಚಾಪ್ಟರ್ ಕ್ಲೋಸ್. ನಾವು ಹಣ್ಕಾಯಿ ಇಡ್ತೇವೆ, ಹೊಡಿತೇವೆ, ತಗೊಂಡೋಗ್ತೇವೆ. ಅದೇ ಗುರುಜಿ ಹೇಳ್ತಾರೆ, ಭಗವಂತ ಕಾಣ್ತಾ ಇದ್ದಾನೆ, ಹಣ್ಣಿಟ್ಟಿದ್ದೇನೆ, ಕಾಯಿ ಇಟ್ಟಿದ್ದೇನೆ, ಕೃಪೇರಿಸಿದ್ಯಾ, ಒಂದು ಮಾತಾಡೋಕ್ಕಾಗೋದಿಲ್ವ ಮಗು ನಿಂಗೆ? ಹೌದು. ಆಸ್ ಇಫ್ ನಾನು ಕಿವುಡ ಅಂತ ಹೇಳಿ ಮಾಡ್ತೀಯಲ್ಲ. ಐ ಆಮ್ ನಾಟ್ ಡೆಡ್, ಐ ಆಮ್ ಲಿವಿಂಗ್ ಅಂತಾರೆ. ಎಲ್ಲಕ್ಕಿಂತ ಅವನಿಗೆ ಆ ವಸ್ತುಗಳೇ ಬೇಡವಲ್ಲ. ಅಲ್ಲ, ಬೇಡ, ನಮ್ಮ ಸಮಾಧಾನಕ್ಕೆ ನಾವು ಕೊಡ್ತೇವೆ. ಅವನು ರಿಸಲ್ಟ್ ಕೇಳೋದು ಬೇಡವಾ? ಹೌದು. ಅವನಿಗೆ ನಿಜವಾಗಿ ಬೇಡ. ಆದ್ರೆ ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು, ನೀನು ನೋಡಿದ್ಯಾ ಅಂತ ಕೇಳ್ಬೋದಲ್ಲ. ನಾವು ಮೆಕ್ಯಾನಿಕಲ್ ಆಗಿ ಅದೊಂದು ನೆಪ ಮಾಡಕ್ಕೆ, ಕುಂಟ್ರು ನೆಪಕ್ಕಾಗಿ ಬಂದು ಆಸ್ ಯೂಶುವಲ್ ಒಂದು ಕರ್ಕರಿ ಅಂತ ಹೇಳಿ ನಿನ್ನ ಅದ್ರ ಇಟ್ಟಿದ್ದೇನೆ, ತಗೊಂಡೋಗಿದ್ದೇನೆ. ನಮ್ಮಲ್ಲಿ ನಾವು ಬೀಗು, ಅಯ್ಯೋ ಕೊಟ್ಟಿದ್ದೇನೆ ಭಗವಂತನಿಗೆ. ಹೌದು. ಅಲ್ಲಿ ಅವನಿಂದ ಉತ್ತರ ತಗೋಬೇಕು. ಆಯ್ತು ಮಗು, ಕ್ಷಮಿಸಿದ್ದೇನೆ. 10ರಷ್ಟು ಉದ್ಧಾರ ಆಗುತ್ತೆ, 20ರಷ್ಟು ಆಗುತ್ತೆ, 100 ಪಟ್ಟು ನಾನು ಕಾಯಿ ಆ ತೆಂಗಿನ ಮರದ ಒಳಿವಿಗಾಗಿ 100ರಷ್ಟು ಕೃಪೇರಿಸಿದ್ದೇನೆ ಎಲ್ಲ ಹೇಳ್ತಾನೆ. ಆ ಲೆಕ್ಕಲ್ಲಿ ಭಗವಂತ ಬದುಕುತ್ತಾನೆ, ಬದುಕಿಸುತ್ತಾನೆ, ಹೇಳುತ್ತಾನೆ ಲೋಯೆಸ್ಟ್ ವಾಲ್ಯೂಮ್ನಲ್ಲಿ. ನಾವು ಕೇಳುವುದೇ ಇಲ್ಲ. ಅವನಿಗೆ ಜೀವಮಾನದಲ್ಲಿ ಕೊನೆ ತನಕ ಅವನಿಗೆ ಒಂದು ಉತ್ತರ ಕೊಡೋದು ಇಲ್ಲ. ಆದರೂ ಕೂಡ ಒಂದಿನಿತು ಬೇಸರ ಇಲ್ಲದೆ ನಮ್ಮನ್ನು ಪಾಲಿಸ್ತಾನಲ್ಲ. ಹೌ ಗ್ರೇಟೆಸ್ಟ್ ಈಸ್. ಯಾರು ಇಲ್ಲ, ತಂದೆ ತಾಯಿ ಬಂಧು ಬಳಗ ಯಾರು ಒಂದಿನ ಮಾತಾಡಿದ್ರೆ ನಮ್ಮ ಮುಖ ಕಾಣೋದಿಲ್ಲ, ಬೈತಾರೆ. ಭಗವಂತ ಏನು ಮಾಡೋದಿಲ್ಲ. ಹೌ ಗ್ರೇಟೆಸ್ಟ್ ಈಸ್. ಅದಕ್ಕೆ ಕರುಣಾಮಯಿ, ದಯಾಸಾಗರ ಅಂತ ಹೇಳಿದ್ರೆ ಸತ್ಯ. ಖಂಡಿತ ಖಂಡಿತ. ಸಂಸಾರ ಮತ್ತು ಅಧ್ಯಾತ್ಮ ಈ ಎರಡರ ಸಮನ್ವಯ ಹೇಗೆ? ಅದಕ್ಕೆಂದೇ ಗುರುಜಿ ಹೇಳಿದ್ದಲ್ಲ, ನೀನು ಸಂಸಾರಿ ಆಗಲೇಬೇಕು. ಸಂಸಾರದಲ್ಲಿದ್ದು ಭಗವಂತನನ್ನು ನೋಡಬಹುದು ಎಂಬುದನ್ನು ಮಗು ನಾನು ನಿನಗೆ ತೋರಿಸ್ತೇನೆ. ಐ ಕಂಟ್ರೋಲ್ ಯುವರ್ ಕಾಮ್ ಆ್ಯಂಡ್ ಡ್ರಾಮ. ಏನು ಹೆದರಬೇಡ. ಅದಕ್ಕೊಂದು ಸಪ್ರೇಟಾಗಿ ವಿಂಗು ಬೇಡ, ಸಪ್ರೇಟ್ ಕುಣಿಯೂ ಬೇಡ. ಸಂಸಾರ 0 ಆಗದಿದ್ದರೆ ಸಸಾರ. ನೀನು 0 ಆದೆ ಅಂದರೆ ಭಗವಂತನ ಸಂಸಾರ ಆಗುತ್ತದೆ. ನಿನ್ನ ಸಂಸಾರ ಭಗವಂತನ ಸಂಸಾರ ಆಗುತ್ತದೆ. ಆಗ ಭಗವಂತನೇ ನಾನಾ ರೂಪದಲ್ಲಿ ಬರುತ್ತಾನೆ, ನಾನಾ ರೂಪದಲ್ಲಿ ಮಾತನಾಡಿಸ್ತಾನೆ, ನಾನಾ ರೂಪದಲ್ಲಿ ಮುದ್ದಿಸ್ತಾನೆ, ಮೇಲಿರಿಸ್ತಾನೆ. ಖಂಡಿತವಾಗಿಯೂ ಯಾಕಾದರೂ ಸಂಸಾರಿಯಾದಿ ಅಂತ ನಿನ್ನ ಬಾಯಲ್ಲಿ ಬರೆದಿದ್ದಾಗ ನೋಡಿಕೊಳ್ಳೋ ಜವಾಬ್ದಾರಿ ನನ್ನದು. ಮಗು ಮದುವೆ ಆಗು. ಯಾರಿದ್ದಾರೆ ಮರ್ರಿ? ಜಾಗದಾಗ ಬಂದದ್ದು ಅದೇ. ಈ ಮದುವೆ ಇದೇ ಹುಡುಗಿನೇ ಮದುವೆ ಆಗೋದು, SLC ಅದು. ಯಾಕೆ ನಾ ಮದುವೆ ಅಂದರೆ ಗುರುಜಿ ಹೇಳಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಗುರುಜಿ ಮದುವೆ ಆದ ಮರ, ಅಂತ ಮೂರ್ಖ ಮರ ನೀನು ನೋಡ್ಕೊಂಬಂದಿದ್ರು. ನಾ ಮದುವೆ ಆದ್ರೆ ನಂಗೆ ಒಂದು ಮೈನಸ್ ಭಾವನೆ ಬರಲಿಲ್ಲ ಇಲ್ಲ. ಅವರು ಮೆಚ್ಚುಗೆ ನಾ ಮದುವೆ ಅಲ್ಲಲ್ಲ. ಹೌದು ಹೌದು. ಯೋಚನೆ ಮಾಡಿ ಗುರುಜಿ ಮೆಚ್ಚಿದ್ದೇನೆ. ಇಷ್ಟರವರೆಗೆ ಅವ್ರು ಒಂದು ಸುಳ್ಳು ಹೇಳಿಲ್ಲ. ಅವ್ರು ಹೇಳಿದ್ದೆಲ್ಲ 100% ಸತ್ಯವೇ. ಅದಕ್ಕಿಂತ ನನಗೆ ಇನ್ನೇನು ಬೇಕ್ರಪೆ? ನನ್ನ ಸಮಾಧಾನ ಸಂತೋಷ ಅವ್ರಿಗೆ ಗೊತ್ತಿದೆ. ನನಗಾಗಿ ಅವ್ರು ಹೋರಾಡ್ತಾರೆ ಅಂದರೆ ಐ ಶುಡ್ ಬಿ ಆಲ್ವೇಸ್ ಶೋಯಿಂಗ್ ಗ್ರ್ಯಾಟಿಟ್ಯೂಡ್ ಟು ಹಿಮ್ ಅಲ್ವಾ? ಅದಕ್ಕಿಂತ ಬೇರೆ ಏನು ಬೇಕಾ?
ನನಗೆ ಅದೇ ಅನಿಸ್ತು, ಯಾರಿದ್ದಾರೆ ಈ ಥರ ಮುನ್ನಡೆಸುವವರು ಯಾರಿದ್ದಾರೆ? ಆದರೆ ನಂಬಕ್ಕೆ ದೇವ್ರ ಮಾರ್ರೆ ಈ ಮಟ್ಟಕ್ಕೆ ಬರ್ತಾನ? ದೇವ್ರ ಕಣ್ಣು ಮುಚ್ಚಿ ಮಲಗು ಅಂತ ಹೇಳಿ ದೇವ್ರ ಕಣ್ಣು ತೆರೆದು ಎಬ್ಸೋದು ಉಂಟಲ್ಲ. ನನ್ನ ಮಾತು ನಂಬಿ, ನೀವು ನನ್ನನ್ನು ನಂಬುದಾರ ನನ್ನ ಮಾತು ನಂಬಿ. ನಂಗೆ ನಂಬೋಕ್ಕಾಗೋದಿಲ್ಲ, ನಿಮ್ಮನ್ನು ನಂಬ್ತೇನೆ ಅಂದರೆ ಮೂರ್ಖ ಚಿಕ್ಕವಣಿ ಮತ್ತೆಂತ ಹೇಳೋದು? ಮಗು ಅಂದ್ಕೊಂಡು ನಾವು ಬಡ್ಡೆ ಮಲ್ಕ ತೊಂದರೆ ಇಲ್ಲ, 3 ಕಾಲಷ್ಟೇ, 3 ಗಂಟೆ ನಿದ್ರೆ ಆಗಿದೆ, ನಿನಗೆ 10 ಗಂಟೆ ನಿದ್ದೆ ಕೊಡ್ತೇನೆ, ನಥಿಂಗ್ ಟು ವರಿ. ಇಷ್ಟು ಹೇಳುವವರು ಯಾರಿದ್ದಾರೆ? ಹೌದು. ಇದು ಮತ್ತು ಇದಕ್ಕಿಂತ ಗಮ್ಮತ್ತಂದರೆ ಪ್ರತಿ ರಾತ್ರಿ 2 ಗಂಟೆ ಥ್ರೂಔಟ್ ವರ್ಲ್ಡ್ ಕರ್ಕೊಂಡು ಹೋಗ್ತಾರೆ. ಮೊನ್ನೆ ಇವನಿಗೆ ಟ್ರಂಪಿಗೆ ಹೋಗಿ ಅರ್ಧ ಗಂಟೆ ಭಾಷಣ ಮಾಡಿ ಬಂದಿದ್ದೇನೆ ಇತ್ತೀಚೆಗೆ, 1 ತಿಂಗಳ ಹಿಂದೆ. ರಾತ್ರಿ 12ರಿಂದ 2 ಅಥವಾ 2ರಿಂದ 4 ಎತ್ಕೊಂಡು ಹೋಗ್ತಾರೆ. ಇದು ಅಮೇರಿಕಾ, ಇದು ಆಸ್ಟ್ರೇಲಿಯಾ, ಇದು ಆಫ್ರಿಕಾ, ಇದು ಜರ್ಮನಿ, ಹಿಂಗೆಲ್ಲ ಹೇಳಿ ಮೊನ್ನೆ ಟ್ರಂಪಿಗೆ ಹೋಗಿ ಸ್ವಲ್ಪ ಬುದ್ಧಿ ಹೇಳ್ತೇನೆ, ಹೇಳಿ ತೊಂದರೆ ಇಲ್ಲ ಅಂತ. ಅಲ್ಲಿ ಹೋಗಲಾಗ ನಮ್ಮಲ್ಲಿ ರಾತ್ರಿಯಿಂದ ಅವನಿಗೆ ಹಲ್ಗ ಎಲ್ಲ ಹೇಳಿದೇನೆ. ಬಿ ಮೈಲ್ಡ್, ನೆವರ್ ಬಿ ವೈಲ್ಡ್, ಬಿ ಮಾಡ್ರೇಟ್, ಲವ್ ಆಲ್, ಶೋ ಪ್ಯೂರ್ ಲವ್ ಆ್ಯಂಡ್ ಅಫೆಕ್ಷನ್. ಯಾರಿಗೆ ಹೇಳ್ಬೇಡಿ ಆಯ್ತಾ? ಹೌದು. ಅಂದರೆ ಎಷ್ಟು ಅವರಿಗೊಂದು ನಮ್ಮ ಮೇಲೊಂದು ಕನಿಕರ ಅಂತ. ನಮ್ಮಲ್ಲಿ ಏನಾರು ಇದಾಗತ್ತೆ, 1 ವಾರದ ಕೋರ್ಸ್, 3 ದಿನದ ಕೋರ್ಸ್, ಆಗ ಔಟ್ಸೈಡ್ ಟೂರ್ ಇಲ್ಲ, ಅಲ್ಲೇ ಬರ್ತಾರೆ. ಅಲ್ಲಿ ನಮ್ಮ ಎಲ್ಲ ಭಕ್ತರೆಲ್ಲ ಬದ್ದಿ ಹೋಗಿ ಅವರ ಆಂತರ್ಯದಲ್ಲಿರುವ ಮನಸ್ಸನ್ನೆಲ್ಲ ತಗೊಂಡು ಬರ್ತಾರೆ. ಯಾರಿಗೂ ಎಚ್ಚರ ಆಗೋದಿಲ್ಲ. ಹೇಳ್ತಾರೆ ರಾತ್ರಿ 1 ಗಂಟೆಯಿಂದ 10 ನಿಮಿಷ ಇದ್ದೆ, 20 ನಿಮಿಷ ಇದ್ದೆ, ಎಲ್ಲರೂ ಮೂವಿನೊಳಗೆ ಕೈ ಹಾಕಿದ್ದೆ ಅಂತ. ಇದೆಲ್ಲ ವರ್ಷಗಟ್ಟಲೆ ನಡೀತಾ ಇದೆ. ಅವರಿಗೆಲ್ಲ ಆಶ್ಚರ್ಯ. ಅಯ್ಯೋ ದೇವ್ರೆ. ಅಂದರೆ ಆ ಲೆವೆಲ್ಲಿಗೆ ಬಂದು ನೀನು ಉದ್ಧಾರ ಆಗಬೇಕು, ನೀನು ಮನುಷ್ಯನಾಗಬೇಕು, ದೇವಮಾನವನಾಗಬೇಕು. ನೀ ಮೇಲೆ ಇರೋ ಮಗು, ನೀ ಮೇಲೆ ಇರಬೇಕು. ಯಾರಿಗೆ ಆ ಕಳಕಳಿ ಇದೆ ನಾನು ಹೇಳೋದು? ಯಾರಿಗೂ ಇಲ್ಲ. 1,000 ತಂದೆ ತಾಯಿ ಕಳಕಳಿ ಒಬ್ಬ ಮನುಷ್ಯನಿಗೆ. ಎಣಿಸೋಕೆ ಆಗೋದಿಲ್ಲ ಕೆಲಸ ನಾವೇನು ಮಾಡಿದ್ದೇವೆ ಅಂತ. ಅಯ್ಯೋ ದೇವ್ರೆ ಅಂತ ಕತೆ.